ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ವಿಡಿಯೋದಲ್ಲೇ ಫುಲ್ಲು ನಾನ್ ವೆಜ್ ತೋರಿಸ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಹೌದು, ಇವತ್ತು ಫುಲ್ಲು ನಾನ್ ವೆಜ್ ರಿವ್ಯೂ. ಅಂದರೆ ರಿವ್ಯೂ ಅಲ್ಲ, ನಾನು ಹೋಗಿದ್ದ ಜಾಗನ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವುದಪ್ಪ ಹೋಟೆಲ್ ಇದು ಅಂದರೆ ಮಲ್ಲಿಕಾ ಬಿರಿಯಾನಿ. ಎಂಟ್ರೆನ್ಸು ಸಕ್ಕತ್ತಾಗಿತ್ತು, ಪಾರ್ಕಿಂಗು ಕೂಡ ವಿಶಾಲವಾಗಿತ್ತು. ಇದಲ್ಲದ್ರೆ ಇನ್ನೂ ಸ್ವಲ್ಪ ಪಾರ್ಕಿಂಗ್ ಇದೆಯಂತೆ. ಎಂಟ್ರಿ ಕೊಟ್ಟರೆ ಈ ಕಡೆ ಟೂ ವೀಲರ್ಗಳಿಗೆ ಏನು ಗುರು ಹಿಂಗೆಲ್ಲ ಪಾರ್ಕಿಂಗು, ಮೇಲ್ಗಡೆ ತಿನ್ನೋಕ್ಕೆ ಜಾಗ, ಕೆಳಗಡೆ ಜಾಗ. ನಾನು ಇಷ್ಟೆಲ್ಲ ರೆಡಿ ಆದಮೇಲೆ ಫಸ್ಟ್ ಟೈಮ್ ಹೋಗಿದ್ದು. ಈ ಕಡೆ ಫುಲ್ ಎಂಟ್ರೆನ್ಸಲ್ಲಿ ಅಲ್ಲೂ ಸೂಪರಾಗಿ ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು, ಆಗ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ವಿಶಾಲವಾಗಿತ್ತು. ಹಂಗೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ಅಂಗಡಿಗಳ ಥರ ತುಂಬ ಅಂಗಡಿಗಳಿದ್ದಾವೆ. ಇವಾಗ ನೋಡ್ತಾ ಇರೋದು ಇದು ಕ್ಯಾಶ್ ಕೌಂಟ್ರು. ನೀವು ಇಲ್ಲಿ ಬಿಲ್ ತಗೊಂಡು ಆ ಕಡೆ ಹೋಗ್ಬಿಟ್ಟು ಇವ್ರುಗಳ ಹತ್ರ ಕೊಟ್ಟರೆ ನಿಮಗೆ ಊಟ ಕೊಡ್ತಾರೆ. ಚಿಕನ್ ಬಿರಿಯಾನಿ ಸಪ್ರೇಟು, ಮಟನ್ ಬಿರಿಯಾನಿ ಸಪ್ರೇಟು, ಮುದ್ದೆ ಊಟ ಸಪ್ರೇಟು ಅಂತ ಎಲ್ಲ ಸಪ್ರೇಟ್ ಆಗೈತೆ. ನಿಮಗೆ ಬೋಟಿ, ತಲೆ ಮಾಂಸ, ಪೆಪ್ಪರ್ ಚಿಕನ್ನು ಏನೇನೋ ಸಿಗ್ತದಪ್ಪ. ನಾನೊಂದು ಮುದ್ದೆ ಊಟ ತಗೊಂಡಿದ್ದೆ, ಹಂಗೆ ಕಬಾಬು ಮತ್ತು ಚಿಕನ್ ಬಿರಿಯಾನಿ ತಗೊಂಡಿದ್ದೆ. ಮುದ್ದೆ ಊಟ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಟನು ಕೂಡ ಸಖತ್ತಾಗಿ ಬೆಂದಿತ್ತು, ಮುದ್ದೆನೂ ಸಖತ್ತಾಗಿತ್ತು, ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿತ್ತು. ಮಟನಲ್ಲಿ ಚರ್ಬಿ ಜೊತೆಗೆ ತಿಂತಿದ್ರೆ ವಾ ಅನ್ನಿಸ್ತಾ ಇತ್ತು. ಚಿಕನ್ ಬಿರಿಯಾನಿ ಮತ್ತು ಕಬಾಬಲ್ಲಿ ಅಷ್ಟೊಂದು ಮಸಾಲೆ ಇರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಮಸಾಲೆ ಕಮ್ಮಿ ತಿನ್ನೋರಿಗೆ ಓಕೆ. ಕೊನೆಯದಾಗಿ ಅಕ್ಕಿ ಪೇಣಿ ತಿನ್ಕೊಂಡು ನಾವು ಅಲ್ಲಿ ಜಾಗನ ಖಾಲಿ ಮಾಡಿದ್ವಿ. ನೀವು ಯಾವತ್ತನ ಹೋಗಿದ್ರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಗ್ಯಾಮದಪ್ಪ, ಬಾಯ್ ಬಾಯ್.